ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡಬೇಕು ಅಂತಂದು ಹೇಳ್ಕೊಡ್ತಿದ್ದೀನಿ ಬನ್ನಿ. ಇದರಲ್ಲಿ 1 ಲೋಟ ತೊಗೊಂಡಿದ್ದೀನಲ್ಲ, ಆ ಲೋಟದಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡ್ಬಿಟ್ಟು 3/4 ಕಪ್ಪು ಬೇಳೆ ತೊಗೋಬೇಕು. ಯಾಕಂದರೆ ರುಚಿ ಆಗಬೇಕಲ್ಲ, ಅದಕ್ಕೋಸ್ಕರ ಬಿಸಿಬೇಳೆ ಬಾತ್ ಅಂದರೆ ಬೇಳೆನೇ ಸ್ವಲ್ಪ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ 3/4 ಕಪ್ಪು ಬೇಳೆ ತೊಗೊಂಡು ಎರಡನ್ನೂ ತೊಳೆದ್ಬಿಟ್ಟು ಆಮೇಲೆ ಹಾಕಿಬಿಟ್ಟೆ ಕುಕ್ಕರಲ್ಲಿ ಹಾಕಿಬಿಟ್ಟು ಆಮೇಲೆ ಬಟಾಣಿ ಇದೆಯಲ್ಲ, ಬಟಾಣಿ ನೆನೆಸಿಟ್ಟಿದ್ದೆ, ಬಟಾಣಿ ಕೂಡ ಹಾಕಿ ಆಮೇಲೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇವು 3 ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಅದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು 1 ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ ಆಮೇಲೆ ಅದು ಒಂದೇ ಸಿಟಿ ಉಪ್ಪಿಸಿ. ಯಾಕಂತಂದ್ರೆ ಒಂದೇ ಸಿಟಿಗೆ ಅದೆಲ್ಲ ಬೆಂದು ಬಿಡುತ್ತೆ ಅದಕ್ಕೋಸ್ಕರ ಬನ್ನಿ ಈ ಕಡೆ ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಕೊಬ್ಬರಿ ತೊಗೋಬೇಕು. ಕೊಬ್ಬರಿ ಅಂದರೆ ಜಾಸ್ತಿ ತೊಗೋಬಾರ್ದು, ಒಂದು ಸ್ವಲ್ಪನೇ ಕೊಬ್ಬರಿ ತೊಗೋಬೇಕು. ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನೂ ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 1 ಇಂಚು ಶುಂಠಿ, 1 ಏಲಕ್ಕಿ, 8 ಲವಂಗ ಮತ್ತು 1 ಇಂಚು ಚಕ್ಕೆ, ಕೊತ್ತಂಬರಿ ಇವಿಷ್ಟನ್ನು ಹಾಕಿಬಿಟ್ಟು ಸಣ್ಣದಾಗಿ ರುಬ್ಕೊಂಬಿಟ್ಟು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅರ್ಧ ಪಲಾವ್ ಎಲೆ ಹಾಕಿದ್ದೀನಿ. 2 ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಆಮೇಲೆ ಟೊಮೊಟೊ ತೊಗೊಂಡಿದ್ದೆ 2, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಟೊಮೊಟೊ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಆಮೇಲೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿದ್ನಲ್ಲ ಆ ಮಸಾಲನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿ ಆಮೇಲೆ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು ಖಾರ ಪುಡಿ. ಅದಕ್ಕೋಸ್ಕರ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕಿದ್ದೀನಿ. 3 ಚಮಚ ಖಾರ ಪುಡಿ ಹಾಕೋದಿದ್ದೀನಿ. ಆಮೇಲೆ 1/4 ಟೀ ಸ್ಪೂನು ಅರಿಶಿನ ಪುಡಿ, ಅದನ್ನು ಕೂಡ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ. ಅದಂದರೆ ನಿಮ್ಗೆ ಎಷ್ಟು ಬಿಸಿಬೇಳೆ ಬಾತು ತೆಳು ಬೇಕೋ, ಯಾಕಂದ್ರೆ ಅದೆಲ್ಲ ಬೆಂದಿರುತ್ತೆ, ಅದಕ್ಕೋಸ್ಕರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಯಾಕಂತಂದರೆ ಇದು ನಾವು ನೀರು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಮತ್ತೆ ಸಪ್ಪೆ ಆಗುತ್ತೆ. ಅದಕ್ಕೆ ಇದಕ್ಕೂ ಕೂಡ ಇದ್ರ ತಕ್ಕನಂಗೆ ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು. ಅನ್ನಕ್ಕೂ ಹಾಕಿರ್ತೀವಿ ನೋಡಿ. ಈಗ ಕುಕ್ಕರ್ ಮುಚ್ಚಳ್ಕ ತೆಗ್ದಿದ್ದೀನಿ, ಇದೆಲ್ಲ ಬೆಂದಿದೆ. ಇದು ಚೆನ್ನಾಗಿ ಕುದೀತಾ ಇದೆ. ಈ ಥರ ಹಸಿ ವಾಸನೆ ಸ್ಮೆಲ್ಲು ಹೋಗಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಅದು ಆಯಿತಾ, ಅದು ರೆಡಿ ಆಯಿತು. ಆಮೇಲೆ ಇದು ಅನ್ನ ಕೂಡ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇಷ್ಟು ತೆಳುವಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು ಕೂಡ. ಈ ರೀತಿ ಮಾಡಿಬಿಟ್ರೆ ಟಿಫನ್ ಬಾಕ್ಸಿಗೆ ಹಾಕ್ಬೋದು. ಮತ್ತು ಆಮೇಲೆ ಮನೇಲೂ ಕೂಡ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಡಿ, ತುಂಬ ಇಷ್ಟನೂ ಪಡ್ತಾರೆ. ನಾನಿಲ್ಲಿ ಬೂಂದಿ ಖಾರನೂ ಕೂಡ ಮನೆಯಲ್ಲೇ ಸ್ವಲ್ಪ ಮಾಡಿದ್ದೆ. ಅದಕ್ಕಂದರೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕಿದ್ದಿಲ್ಲ, ಅದಕ್ಕೋಸ್ಕರ ಹಾಗೆ ಮಾಡಿದ್ದೆ ನಾನು ಕಡಲೆ ಹಿಟ್ಟಿಂದ. ತುಂಬ ಟೇಸ್ಟಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ.